ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು, ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನನ್ನ ಮಗಳು ಪೊಟ್ಯಾಟೊ ರೈಸ್ ಮಾಡಮ್ಮ ಅಂತ ಅಂದ್ಲು. ಹಂಗಾಗಿ ಪೊಟ್ಯಾಟೊ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ. ಚಿಕ್ಕದು 2 ಆಲೂಗಡ್ಡೆ ಕಟ್ ಮಾಡಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಬಿಸಿನೀರಲ್ಲಿ ನೆನೆಸಿದ ತಕ್ಷಣ ನೋಡಿ ಬೆಂದಷ್ಟೇ ಇದಾಗಿದೆ. ಇವಾಗ ಒಗ್ಗರಣೆ ಹಾಕೋದಷ್ಟೇ. ಮತ್ತು ಜೀರಿಗೆ, ಸಾಸಿವೆ, 2 ಲವಂಗ, 2 ಚಕ್ಕೆ ಪೀಸು, ಮತ್ತು 2 ಹಸಿಮೆಣ್ಸಿನ್ಕಾಯಿ, 2 ಒಣಮೆಣ್ಸಿನ್ಕಾಯಿ, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಈರುಳ್ಳಿ, ಒಂದು ಟೊಮೊಟೊ ಇಲ್ಲ ಅಂದರೆ ಒಂದು ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣು ಬೇಕಾದರೂ ಹಿಂಡ್ಕೋಬೋದು ನೀವು. ಕಡಲೆಬೇಳೆ, ಚೂರು ಚಿಲ್ಲಿ ಪೌಡ್ರು, ಗರಂ ಮಸಾಲ. ಅನ್ನ ಮಾಡಿಟ್ಟಿರ್ತೀವಲ್ವ, ಬಿಸಿ ಅನ್ನ ಅಥವಾ ರಾತ್ರಿದ ಅನ್ನ ಮಿಕ್ಕೋಗಿದ್ರೆ, ಇಲ್ಲ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೋಬೇಕು ಅನ್ನೋದಿದ್ದರೆ ಚಿತ್ರಾನ್ನ ಮಾಡೋದು ಬದಲಿಗೆ ಈ ಥರ ಪೊಟ್ಯಾಟೊ ರೈಸ್ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋಣ ನೋಡೋಣ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಬೇಳೆ ಆಗಿದೆ. ಇವಾಗ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದೆಲ್ಲ ಒಟ್ಟಿಗೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ಈಗ ಈರುಳ್ಳಿ, ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ಇಟ್ಕೊಂಡಿದ್ವಲ್ಲ ಕಟ್ ಮಾಡಿ ಬಿಸಿನೀರಲ್ಲಿ ಸ್ವಲ್ಪ ಒಂದು ಕುದಿಸ್ಕೊಂಡು ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ಬೇಯಿಸಾರು ಹಾಕ್ಕೋಬೋದು ಅಥವಾ ಕಟ್ ಮಾಡಾರು ಹಾಕ್ಕೋಬೋದು. ಕಟ್ ಮಾಡಿ ಹಂಗೆ ಒಗ್ಗರಣೆಗೆ ಹಾಕ್ಕೋಬೋದು, ಇಲ್ಲ ಕಟ್ ಮಾಡಿಬಿಟ್ಟು ಬಿಸಿ ಮಾಡಿ ಇಲ್ಲ ಬಿಸಿನೀರಲ್ಲಿ ಒಂದು ಕುದಿಸ್ಕೊಂಡು ಬೇಯಿಸ್ಕೊಂಡು ಹಾಕ್ಕೋಬೋದು. ನಾನು ಒಂದು ಕುದಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ದಪ್ಪ ಇದರಿಂದ ಕುದಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಕಾದರೆ ಹಂಗೆ ಒಗ್ಗರಣೆಗೆ ಹಾಕ್ಕೋಬೋದು ನೀವು. ಇವಾಗ ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊ ಬದಲಿಗೆ ಲಾಸ್ಟಲ್ಲಿ ನೀವು ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು. ನಾನು ನಿಂಬೆಹಣ್ಣು ಹಾಕಿಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಅನ್ನಕ್ಕೂ ಹಾಕಿರ್ತೀರಲ್ವ, ಹಂಗಾಗಿ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಉಪ್ಪೆಲ್ಲ ಹಾಕ್ಕೊಂಡಿದ್ವಲ್ವ ಆವಾಗಲೇ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಗರಂ ಮಸಾಲ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು 3 ಕಾಲು ಸ್ಪೂನಷ್ಟು. ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಬೇಯಲಿ ಮಸಾಲೆ. ನೋಡಿ, ಇದು ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ತಟ್ಟೆಯಲ್ಲಿ ಬಿಸಿ ಅನ್ನ ಅಲ್ವಾ, ಹಾರಕ್ಕೆ ಇಟ್ಕೊಂಡಿದ್ದೆ ನೋಡು. ಪಾತ್ರೆಲಿ ಮಾಡೋದ್ರಿಂದ ಉದ್ರಾಗುತ್ತೆ. ಕುಕ್ಕರಲ್ಲಿ ಮಾಡಿದ್ರು ಸ್ವಲ್ಪ ತಣ್ಣಗೆ ಹಾಕಿಡಬೇಕು. ನಾನು ಪಾತ್ರೆಲಿ ಮಾಡಿದ್ದು ತಣ್ಣಗೆ ಹಾಕಿಟ್ಟಿದ್ದೀನಿ, ಸ್ವಲ್ಪ ಉದ್ರಾಗಿರಲಿ ಅಂತ. ಇವಾಗ ಅನ್ನ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ನಿಮ್ಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಬೋದು. ಮಕ್ಕಳು ಲಂಚ್ ಬಾಕ್ಸ್ಗಂತೂ ಸಖತ್ತಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಕೆಲವು ಮಕ್ಕಳಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ಆಲೂಗಡ್ಡೆ ರೈಸ್ ಅಂದರೆ ಅದು ಖಾರನೂ ಇರಲ್ಲ, ಅಷ್ಟು ಖಾರ ಇಲ್ಲದೇ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಆರಾಮಾಗಿ ಮಾಡ್ಕೊಬೋದು. ಬೇಗನೆ ಆಗುತ್ತೆ, 5 ನಿಮಿಷದಲ್ಲಿ. ಅನ್ನ ಮಾಡೋದು ಇಟ್ಕೊಂಡ್ಬಿಟ್ರೆ ಅಥವಾ ರಾತ್ರಿದ ಅನ್ನ ಇತ್ತು ಅಂದರೆ ಅದಕ್ಕೂ ಮಾಡ್ಕೊಬೋದು ನೀವು. ನೋಡಿ, ಇದೆಲ್ಲ ಮಿಕ್ಸ್ ಮಾಡಾಗಿದೆ. ಇವಾಗ ಫೈನಲಾಗಿ ಕೊತ್ತಂಬರಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ. ನೋಡಿ, ಇದಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅನ್ನ ಬೇಗನೆ ಆಗುತ್ತೆ. ಅನ್ನ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು, ಅಥವಾ ಮಾಡಿರೋ ಅನ್ನ ಇದ್ದರೆ ಆರಾಮಾಗಿ ಮಾಡ್ಕೊಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಲಂಚ್ ಬಾಕ್ಸ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ. ಲೇಟಾಗಿದ್ದರೆ ಇರಪ್ಪ ಏನು ಮಾಡಬೇಕು ಅನ್ನೋ ಯೋಚನೆ ಇರಲ್ಲ, ಬೇಗ ಮಾಡಿಬಿಡ್ಬೋದು. ನೋಡಿ, ಟೊಮೊಟೊ
ಪೊಟ್ಯಾಟೊ ರೈಸ್ ರೆಡಿ. ನೀವು ಬೇಕಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ಇಲ್ಲ, ನಾನು ನಿಂಬೆಹಣ್ಣು ಹಾಕಿಲ್ಲ, ಇದಕ್ಕೆ ಟೊಮೊಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ಅವಶ್ಯಕತೆ ಇಲ್ಲ. ನೀವು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ಆಲೂಗಡ್ಡೆ ರೈಸ್ ರೆಡಿ, ಪೊಟ್ಯಾಟೊ ರೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಯಾರೆಲ್ಲ ನನ್ನ ಹಾಕೋ ವೀಡಿಯೋಸ್ ನೋಡ್ತೀರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.